ಪೌಹಾರನ ಭರಿಸುತ್ತೇನೆ ಗಾಡಿ ಹೊಡಿತೇನೆ ಪೌಹಾರನ ಭರಿಸುತ್ತೇನೆ ಗಾಡಿ ಹೊಡಿತೇನೆ ಮಕ್ಕಳ ಸೀಟೆ ಖಾಲಿ ಮಾಡಿ ನಿನಗೆ ಕೊಡುತ್ತೇನೆ ಮಕ್ಕಳ ಸೀಟೆ ಖಾಲಿ ಮಾಡಿ ನಿನಗೆ ಕೊಡುತ್ತೇನೆ ಪೌಹಾರನ ಭರಿಸುತ್ತೇನೆ ಗಾಡಿ ಹೊಡಿತೇನೆ ಪೌಹಾರನ ಭರಿಸುತ್ತೇನೆ ಗಾಡಿ ಹೊಡಿತೇನೆ ಮಕ್ಕಳ ಸೀಟೆ ಖಾಲಿ ಮಾಡಿ ನಿನಗೆ ಕೊಡುತ್ತೇನೆ ಮಕ್ಕಳ ಸೀಟೆ ಖಾಲಿ ಮಾಡಿ ಹುಡುಗಿ ಕೊಡುತ್ತೇನೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಎತ್ತು ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಎತ್ತು ನಿದ್ದೆ ಬಂದಿಲ್ಲ ಹುಚ್ಚು ಮನಸ್ಸು ಯಾಕೋ ಇಂದು ತಡಿತಾ ಇರಲಿಲ್ಲ ಕಣ್ಣು ಮುಂದೆ ಯಾಕೋ ಇಂದು ಮುಚ್ಚ ಇಲ್ಲ ಏನೇ ಆದ್ರೂ ಇವಳು ನೆನಪು ಕೊಟ್ಟಿದ್ದಲ್ಲ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಎತ್ತು ನಿದ್ದೆ ಬಂದಿಲ್ಲ ಜಾನ್ಗೆ ಹೋಗಿಬಿಟ್ಟತೆ ನಮ್ದು ಜಾನ್ಗೆ ಹೋಗಿಬಿಟ್ಟತೆ ಜಿಂದಗಿನೇ ಹಾಳಾಗ್ಬಿಟ್ಟತೆ ಜಾನ್ಗೆ ಹೋಗಿಬಿಟ್ಟತೆ ನಮ್ದು ಜಾನ್ಗೆ ಹೋಗಿಬಿಟ್ಟತೆ ನಗತಿ ಹೋಗಿ ಬೆಳಕರಿ ತೋದೋಸ್ತ ಮದ್ವೆ ಹಾಕೇನ್ ಇಟ್ಟ ಕೈ ಕೊಟ್ಟು ಹುಡುಕ್ಯೋ ಕೈ ಕೊಡು ಹುಡುಗಂತೂ ನಾ ಅಲ್ಲ ಕೈ ಹಿಡ್ಕೊಳ ಬರೀ ಇದನ್ನ ಹೇಳ್ತಿಲ್ಲ ಅವನು ಬರ್ತಾನ ನಿನ್ನ ಹಾಕಿನಿ ಅಂತಾನ ನೀನು ಬರ್ತಿ ನಿನ್ನ ಹಾಕಿನಿ ಬರೀ 5 ಗಂಟೆ ಆದ್ರೆ ಬೆಳಕು ರೆಕ್ ಬಂತು ಬರೀ ಲವ್ ಮಾಡ್ತೀರಿ ಕೈ ಬಿಡ್ತಿರಲ್ಲ ಮುಂದಿಂದ ಇಲ್ಲ ಇಲ್ಲನ ಲವ್ ಮಾಡಿ ಕೈ ಬಿಡು ಹುಡುಗ ನಾ ಅಲ್ಲ ಮತ್ತೆ ಜೋತಿಪ್ಪ ನೀ ಆ ಗೋಪ್ಯಾನ್ ನೋಡಿ ಹಂಗ ಅಣತಿರ್ಬೇಕು ನಂಗ ಯಾರು ನೀ ಗೋಪೆ ಯಾರಂತ ಹೇಳಿದಿ ನಮ್ಮ ಅಣ್ಣವ ಅಣ್ಣ ಅವತ್ತ ನನಗ ಅಂದಿ ಇವತ್ತ ಅವಂಗ ಅಣ್ಣನಾತಿ ಬಿಟ್ರಿ ಇಬ್ಬರಿಗೆ ಅಣ್ಣ ಅಂದ ಮೂರನೇದ ಮಾಮ ಕೈ ಹಿಡಿದು ಬಿಡ್ತೀನಿ ಫಸ್ಟ್ ನಾವು ಹುಡುಗಿಯರ್ನ ಯಾವತ್ತು ನಮ್ಮ ಹಂಗೆ ಅಲ್ಲ ಹಿಂಗಂತೆ ಬೇತಾನಕ ನನ್ ಜೊತೆಗೆ ಮಾಡಿ ಮತ್ ಮುಂಜಾನೆ ಅದು ಹೆಂಗಸರ್ ನಮ್ಮಂಗಿಲ್ಲ ಅಂತೇಳಿ ಮತ್ತ ನೀನು ಬೇತಾನ ನಮ್ ಗಿಡ ಕುಣ್ದ ನಮಗ ಅಣ್ಣ ಅಂತಂದ್ರ ಅಣ್ಣ ಅಂದಿದ್ ಬೇಜಾರಾಗೈತ ಫುಲ್ ಬೇಜಾರ್ ಮಾಡ್ಕೋಬೇಡ ಇರ್ಲಿ ಹಂಗದು ಮಾತಿಗಂದಿ ನಾಳ ಅಣ್ಣ ಅಂದ್ರ ಅಣ್ಣ ಅಂತ ಬಿಡ್ತೀನಿ ಓಕೆ ಡೀಲ್ ಯಾವ ಮದ್ವೆ ಆಕಿ ನಮ್ಮ ಅಪ್ಪಗೆ ಯಾವ ಒಪ್ಪಿಸ್ತಿ ಅದನ್ನ ಹೇಳ ಫಸ್ಟ್ ನಮ್ಮ ಅಪ್ಪಗೆ ಒಪ್ಪಿಸ್ತಿಲ್ಲ ಒಪ್ಸೋಣಲ್ಲ ಒಂದ್ ವೇಳೆ ಅವ ಬ್ಯಾಡ ಅಂದ್ರೆ ಏನ್ ಮಾಡ್ಲಿ ಓಡಿ ಹೋಗೋದಾ ಎಲ್ಲಿ ಹುಡುಗನು ರೊಕ್ಕ ಐತೆ ನಿನ್ನ ಹತ್ರ ರೊಕ್ಕ ಆಸ್ತಿ ಅಂತಸ್ತು ಜೀವನ ಮಾಡಕ್ ರೊಕ್ಕ ಬೇಕ್ಲಿ ದುಡ್ಡಿದ್ರ ದುನಿಯಾ ದುಡ್ಡಿದ್ರ ಬಾ ಅಂತ ಕರೀತಾರ ದುಡ್ಡು ಇರ್ಲಿಕ್ಕಂದ್ರೆ ಯಾವ ನಮಗ್ ಮೋಸ ನೋಡಂಗಿಲ್ಲ ದುಡ್ಡ ಹೌದು ಐತ್ ಬಾ ಐತೆ ಐತ್ ಆಯ್ತವೆ ಐತ್ವಾ ನಾನು ರೆಡಿನ ಎಲ್ಲಿ ಕರ್ಕೊಂಡಕ್ಕಿ ಹೋಗ ಗೋಪೆ ಕೈ ಕೊಟ್ಬಿಡ್ತೀನಿ ಪೆಂಡ್ರಿ ಮಗ ಒಯ್ಕೋ ತಗೋಲ್ಲ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದವನ ಬೆನ್ನ ಹತ್ತಿ ಆನ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಲಿ ಸುಮಾರೈತಿ ಒಬ್ಬನು ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಿಂದಿರ್ತೀವಿ ನಡು ಹಾದ್ಯಾಗ
ಬಾ ನಮ್ಮ ಅಪ್ಪನ ವಾಪಸ್ ಬಾ ಆಯ್ತಲ್ಲ ಹೋಗೋಣ ಹೋಗುನು ಟಾಟಾ ಬಾ 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 ಚಾರ್ಲಿ ಕನಕೋಗಟ್ಟು ಇಲ್ಲ ಎಂದೂ ಹುಟ್ಟಲ್ಲ ಈ ಸಿಂಹದ ಮರಿಯವನು ಈ ದುರ್ಗದ ಹುಡುಗಿವನು ಈ ಸಿಂಹದ ಮರಿಯವನು ಈ ದುರ್ಗದ ಹುಡುಗಿವನು ಅಡಿದ ವೇಷ 12 ವರ್ಷ ನನ್ನ ರೋಷ 100 ವರ್ಷ ಹೇ 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 ಸಾವುಕಾರ್ರೆ ಕುಮಾಸ್ತ್ರೆ ಹೀಗೆ ಕೂಗುವಿರಿ ಕೂಗೋದ್ ಒತ್ತಾಟಿಗಲ್ರಿ ನಿಮ್ ಮಗ ಕಿರಣ್ ಮದ್ವೆ ಬಾಳ ಭರ್ಜರಿ ಆತ್ ನೋಡ್ರಿ ಏನು ನನ್ನ ಮಗನ ಮದುವೆ ಅದು ಯಾರ ಜೊತೆಗೆ ಅದಲ್ಲಾಕ್ರಿ ನಿಮಗ ಆಗಲ್ಲವ್ರ ರಾಮನ್ ತಂಗಿ ಶಿಲ್ಪ ಜೊತೆ ರೀ ಆ ಬಡಕುಣ್ಯ ತಂಗಿ ಶಿಲ್ಪ ಜೊತೆಗೆ ನನ್ನ ಮಗನ ಮದುವೆ ಏ ಕುಮಾಸ್ತ್ರೆ ನೀವು ಸುಳ್ಳು ಹೇಳ್ತೀರಿ ನನ್ನ ಮಗ ಮದುವೆ ಆಗಲು ಸಾಧ್ಯವೇ ಇಲ್ಲ ಯಜಮಾನ್ರ ಎಂದಾರ ನಿಮ್ ಮುಂದ್ ಸುಳ್ಳಿದೇನೇನ್ರಿ ಅಲ್ರಿ ಯಜಮಾನ್ರ ಇದ ಕೈಲಿ ಅಕ್ಷತೆ ಹಾಕ್ಯ ಇದ ಕೈಲಿ ಹೊಟ್ಟೆ ತುಂಬ ಅಲ್ರಿ ಕಂಠ ತುಂಬ ಉಂಡ ಅಲ್ಲಿ ನೀರ್ ಕುಡ್ದಾವ ಇಲ್ಲಿ ನಿಮ್ ಹೊಸಲ್ಕ ಹೋಗಿ ಬಂದ ನೋಡ್ರಿ ಈಗ ಏನು ಕೋಟ್ಯಾಧೀಶ ಮಗ ಒಂದು ಬಡಕುಣ್ಯ ಕೈ ಹಿಡ್ದಾನೆ ಅದು ನಾನು ಕೇಳಿಸಲು ಹೋದ ಹೆಣ್ಣಿನ ಜೊತೆಗೆ ನನ್ನ ಮಗ ಕೊರಳಿಗೆ ತಾಳಿ ಕಟ್ಟಿದಾನೆ ಕಿರಣ್ ನೀನು ಮದುವೆ ಆಗುತ್ತೇನೆ ಅಂತ ನನ್ನ ಮುಂದೆ ಅಂದಿದ್ರಿ ರಂಬೆ ಊರುಷಿ ಅಂತ ರೂಪತಿ ಇರುವ ಹೆಣ್ಣನ್ನು ತಂದೆ ನಿನ್ನ ಮದುವೆ ಭರ್ಜರಿಯಾಗಿ ಮಾಡಿಸುತ್ತಿದೆ ಹೋಗಿ ಹೋಗಿ ನನ್ನ ಮರ್ಯಾದೆ ಕಳಕ ತಂದು ಬಿಟ್ಟಲ್ಲೋ ಮೂರ್ಖ ಯಜಮಾನ್ರ ಆಗುದ್ ಆಗಿ ಹೋಗೈತು ರೀ ಮದ್ವೆ ಆಗ್ತೇನ ಸೋಳ ಮಾಡಕ್ ಬರ್ತೈತೇನ್ರಿ ಏನೋ ಈಗಿನ ಹುಡುಗ ಹುಡುಗಿ ಹಿರಿಯರ ಕಿರಿಯರ ಅನ್ನೋದು ಏನ್ ಕಿಮ್ಮತ್ ಕೊಡೋದಲ್ ತೋರಿ ಈಗ ಮತ್ತ ಅವ್ರು ನಾವ್ ಸಿಟ್ನಾಗ ಈಗ ಏನಾರ ಮಾಡಕ್ ಹೋದ ಅಂದ್ರ ಪೊಲೀಸ್ ಮಾಮಾಗಳ ನಮ್ಮನ ಲಾಕಪ್ನ್ಯಾಗ ಹಾಕಿ ಎಲ್ಲೋ ಪುಡಿ ಮಾಡ್ತಾರ್ರಿ ಕುಮಾಸ್ತ್ರೆ ನನ್ನ ಮಂಟಾಣಕ್ಕೆ ಅವಮಾನ ಕೊಡ್ಲಿ ಪೆಟ್ಟು ಹಾಕಿದ ಆ ರಾಮೇಶ್ವರಿಗೆ ಒಂದು ಗತಿ ಕಾಣಿಸಲೇಬೇಕು ಈ ಸೇಡು ಎಕಡಿ ಹತ್ತಿಸಲೇಬೇಕು ಈ ನನ್ನ ಸೇಡು ನಂದಬೇಕಾದ್ರೆ ಆ ರಾಮೇಶ್ವರ ಉಂಡ ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಛೇ ಮಾರಾಯ ಇದೊಂದು ಹೇಳಿ ದೊಡ್ಡ ಗಂಡಾಂತರದಾಗ ಸಿಕ್ಕೊಂಡಂಗಾತು ಸಾಕಾರ ನಿಮ್ ಮಗ ಹೊಳ್ಳಿ ಮನಿಗ್ ಬರುತ್ತರಾಗಾರಿ ಆ ರಾಮ ಲಕ್ಷ್ಮಣ ಕತಿ ಮುಗಿಸ್ಬಿಡು ತೋರಿ ಏನ್ರಿ ಗುಮಾಸ್ತ್ರೆ ಕುರುಕ್ಷೇತ್ರ ಯುದ್ಧ ಅಂತಾದ ಏನೇನೋ ಬಡಬಡ್ಸಕತ್ತೀರಿ ಇನ್ನ ಮ್ಯಾಲ ಈ ಯುದ್ಧಕ್ಕ ಹೆಚ್ಚಿನ ಮೆರಗ್ ಸಿಕ್ಕಂಗಾತ್ ನೋಡ್ರಿ ಓಹೋ ಆ ವಿಷಯ ಅದಲ್ಲಕ್ರಿ ಅಂದ್ರ ತಮಗೆಲ್ಲ ಗೊತ್ತುಂಟು ಶ್ರೀಮಂತ ಪ್ರೇಮರಾಜನ ಏಕೈಕ ಪುತ್ರನಾದ ಕಿರಣ್ ಕುಮಾರನು ಆ ಬಡಕುಣಿಯ ಶಿಲ್ಪಾಳ ಜೊತೆ ಮದುವೆ ಆಯ್ತು ಅವರು ಇಂದು ಹನಿಮೂನ್ಗೆ ಹೋಗಿದ್ದಾರಂತೆ ನಮ್ಗೆ ತಿಳಿಯಿತು ಆದ ಕಾರಣಕ್ಕೆ ನಾವು ಇಲ್ಲಿ ಬರಬೇಕಾಗಿತ್ತು ಶಿವರಾಜ್ ಈ ಶೇಡಿಗೆ ಆ ರಾಮಲಕ್ಷ್ಮಣ ಸಮಾಧಿ ಸಿದ್ಧವಾಗಿಸಲೇಬೇಕು ಈ ಗುರಿ ನಾವು ಸಾಧಿಸಲೇಬೇಕು ಸಾವುಕಾರೆ ನಾವು ಅಪ್ಪನೆ ಕೊಡ್ರಿ ಚಿಟ್ಗೆ ಹೊಡೆದ್ರೊಳಗಾಗಿ ಆ ರಾಮ ಲಕ್ಷ್ಮಣ ರುಂಡ ತಂದು ನಿಮ್ಮ ಮನೆ ತೋಳು ಬಾಗಿಲು ಕಟ್ತೀನಿ ಶಬ್ಬಾಷ್ ಕರಿಯ ಶಬ್ಬಾಷ್ ನಿನ್ನ ಧೈರ್ಯ ಶೌರ್ಯ ನೋಡಿ ಮೆಚ್ಚಿಕೊಳ್ಳಬಹುದು
ಇನ್ನು ಮೇಲೆ ತಡ ಮಾಡದೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಈ ಸಿಟ್ಟು ಆರದೊಳಗಾಗಿ ಆ ಮಕ್ಕಳು ಹುಟ್ಟು ಅಡಗಿಸಲೇಬೇಕು. ಹಾಗಾದ್ರೆ ಈ ಕೆಲಸ ಹೇಗೆ ಮಾಡೋದು ಗುಮಾಸ್ತ್ರೆ? ಇದಕ್ಕೊಂದು ಪ್ಲಾನ್ ನೋಡಿ. ಪ್ಲಾನ್ ಹೇಳಿ ಹೇಳಿ ನನ್ನ ತಲೆ ಮಾಡ್ದಂಗ ಐತ್ರಿ. ಸುರಾದೇವಿ ಒಳಗ್ ಹೋದ್ರ ತಾನ ಪ್ಲಾನ್ ಬರ್ತೈತಿ ತೋರಿ. ಗುಮಾಸ್ತ್ರೆ ತಾವ ಹೀಗ್ ಮಾತಾಡಿದ್ರೆ ಹೇಗೆ? ಹಾಗೆ ಒಂದು ಬೇಗ ಹೇಳಿ. ಹೇಳೋದ್ರಾಗರೆ ಏನೈತ್ರಿ, ಯಾರ್ ನಾವ್ ಹೋಗ್ತವ್ರಲ್ಲ ಅವ್ರ ಮನಿಗೆ ಸೀದಾ ಅವ್ರ ಮನಿಗ್ ಹೋದವ್ರ ಅವ್ನ ಸಣ್ಣಂಗೆ ಕಚ ಕಡಿಬೇಕ ಒಂದ. ಇಲ್ಲಂದ್ರ ಅವ್ರ ಮನಿ ಸಾಲ ಹೆಚ್ಚ ಮಾಡಿ ಅವನ್ ಬೀಜ ಭಿಕ್ಷೆ ಎತ್ತುವಂಗ ಅವನ್ ಮಾಡ್ಬೇಕ್ ನೋಡ್ರಿ. ಎಷ್ಟು ಬಂದೈತ್ ನೋಡ್ರಿ ನನ್ನ ಪ್ಲಾನ್. ಮುಂದೆದ್ ಏನ್ ಮಾಡ್ತೀರಿ ನೀವು ಮಾಡ್ರಿ. ಸಾವುಕಾರ್ರೆ, ಗುಮಾಸ್ತರು ಹೇಳುವ ಮಾತಿನಲ್ಲಿ 100ಕ್ಕೂ 100 ಸತ್ಯವಿದೆ. ನಮಗೆ ಧೈರ್ಯ ಬರಬೇಕಾದ್ರೆ ಸುರಾದೇವಿಯ ಆಗಮನ ಆಗಲೇಬೇಕು. ಕರಿಯೋ ಮೊನ್ನೆ ತಂದಿದ್ರಾಗ ಸ್ವಲ್ಪ ಇರ್ಬೇಕಲ್ಲ. ಮುಂದಿನ ಕೆಲಸಕ್ಕೆ ಬರ್ತಂತ ಇನ್ನೊಂದು ಬಾಸ್ ತೆಗೆದಿಟ್ಟಿದ್ದೀನಿ ಸಾವುಕಾರ್ರೆ. ಹಾಗಾದ್ರೆ ತಡ ಹಾಕ್ಬೇಡಕತ್ತೆ, ಹೋಗಿ ಎತ್ಕೊಂಡು ಬಾ. ಸಾವ್ಕಾರ್ರೆ, ನಿಮ್ಮ ಮಗ ಮನಿಗ್ ಹೊಳ್ಳಿ ಬರ್ಬೇಕಂದ್ರ ಆ ರಾಮ ಲಕ್ಷ್ಮಣರ ಕತಿ ಮುಗಿಬೇಕ. ಯಾರ್ ನಾವ್ ಹೋಗ್ತವ್ರಲ್ಲ ಅವ್ರ ಮನಿಗೆ ಅವನ್ ಸಣ್ಣಂಗೆ ಕಚ ಕಡ್ದ ಅಲ್ಲೇ ಬೀದಿ ಹೆಣ ಮಾಡ್ಬೇಕ್ ನೋಡ್ರಿ. ಸಾವುಕಾರ್ರೆ, ಹೇಗಿದೆ ಸುರಾದೇವಿಯ ಮತ? ಕೊಂಬಾಟ ಆಗಿದೆ. ಜೀವನದನಿಗೆ ಏನು ಬೇಕಾಗಿಲ್ಲ. ಹೆಣ್ಣು ಹೆಂಡ ಎಡ್ಸು ಮಾತ್ರ ತಪ್ಪದೆ ಬೇಕು. ಕರಿಯೋ ಕುಮಾತ್ರ ಹೇಳಿದಾಗೆ ಈ ಸುರಾದೇವಿಯ ಪ್ರವೇಶ ವಿಚಿತ್ರವಾಗಿದೆ. ನೀವು ಮಜಾ ಮಾಡಿ. ಜೀವನದೊಳಗ ಏನೈತಿ? ನಮ್ಮಂತ ಶ್ರೀಮಂತರು ಹುಟ್ಟಿರೋದು ಎಂತ ಹಲ್ಕ ಕೆಲಸ ಮಾಡಕ. ಬೆಸ್ಟ್ ಆಫ್ ದಿ ಲಕ್. ನಾನು ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಓಕೆ ಪ್ರೇಮ್ರಾಜ್. ಕರಿಯ ಈ ರೀತಿ ಆಗಲಿಕ್ಕೆ ಕಾರಣ ಈ ಗುಮಾಸ್ತರು ಪ್ರೇಮರಾಜ್ ಕುಡಿಯೋ ಗ್ಲಾಸ್ನಲ್ಲಿ ನಿದ್ದೆ ಮಾತ್ರ ಹಾಕಿದ್ದೆ, ತಾವು ಕುಡಿಯೋ ಗ್ಲಾಸ್ನಲ್ಲಿ ಹಾಕಿಲ್ಲ. ನಿಶೆ ಆದರೆ ನಿದ್ದೆ ಮಾತ್ರ ಪವಾಡನೆ ಒಂದು. ಮೆಚ್ಚಿದೆ ಕರಿಯ ಈ ನಿನ್ನ ಕೆಲಸಕ್ಕೆ. ನಾವಿಬ್ಬರು ಸೇಡು ತೀರಿಸಿಕೊಳ್ಳಬೇಕಾದ್ರೆ ಇವನ್ನೆಲ್ಲ ಆಸ್ತಿಗೆ ಸಹಿ ಹಾಕಿಸಿಕೊಳ್ಳಬೇಕು. ಆ ಸಹಿ ಹಾಕಿಸಿಕೊಳ್ಳುವುದು ಹೇಗೆ? ಶಿವರಾಜ್, ನೀನೇಕೆ ಹೆದರುವೆ? ಅವನು ಓದಿದವನಲ್ಲ, ಹೆಬ್ಬಟ್ಟಿನ ಮನುಷ್ಯ. ಸಾರಾಯಿಸಿ ಸೇಯಲಿ ನನ್ನ ದೇವಿ ಕಾಣುವರು. ಸಾರಾಯಿಸಿ ಸೇಯಲಿ ನನ್ನ ದೇವಿ ಕಾಣುವರು. ಸಮಪಾನವಿ ಅವರಾಗುತ್ತ ನನ್ನ ದೇಹ ಕೇಳಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಸೇರಿದಳು. ಆಹಾ ಆಹಾ ಸಾರಾಯಿಸಿ ಸೇಯಲಿ ನನ್ನ ದೇವಿ ಕಾಣುವರು. ಸುಮಪಾನವಿ ಅವರಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಕೇಳಿದಳು. ಆಹಾ ಸುಜಮಲ್ಲಿ ಹೂವನಾರಿಯ ತುಂಬಿಕೊಂಡೆ ಹೂವಿವ ಶುರಾಯಿತೆ. ಎಲ್ಲ ಇಳಿಸುಳು ಮೋಸವೇ. ಪ್ರತಿದಿನ ನಾನು
ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಸೇರಿದಳು ಮಲಗೋ ಮಲಗೋ ಹೆಂಡ ಕಾಮ ತುಂಬಿದ ಕೋತಿ ನನ್ನ ಮಗನೇ, ನಿನ್ನ ಎಂದು ಅರ್ಥವಾಗಬೇಕು ಈ ಶಿವರಾಜನ ಕಪಟ ನಾಟಕದ ಸನ್ನಿವೇಶ. ನನಗೆ ದ್ರೋಹವೆನಿಸಿದ ನಿನಗೆ ಇದೇ ಸರಿಯಾದ ಶಿಕ್ಷೆ. ಇನ್ನು ಮೇಲೆ ನಮ್ಮ ಕೆಲಸ ಆಗಬೇಕಾದ್ರೆ ಈ ಶಿವರಾಜೇದ ಮಾತು ಕೇಳಿಕೊಂಡರು ಹೋದರಾಯ್ತು. ಅವನು ಹೇಳಿದಂತೆ ಕೇಳಿಕೊಂಡರಾಯ್ತು. ಬಾ ಶಿವರಾಜ್, ಈಗ ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳೋಣ. ತಾಯಿ ಕಮಲಾದೇವಿ ನಮ್ಮಂತರ ಬಡವರ ಮೇಲೆ ಕರುಣೆ ತೋರಿಸಿ ನಮ್ಮಿದ ದೇವರು ಕೈ ಬಿಡುವುದಲ್ಲ ನಮ್ಮ ಮಾತು ಸತ್ಯವಾಯಿತು. ದೇವರ ದಯೆಯಿಂದ ನನಗೆ ಇಂದು ಸಿಬಿಐ ನೌಕರಿ ದೊರೆಯಿತು. ಅದು ನನ್ನ ಅತ್ತಿಗೆಯರಾದ ತವರೂರಾದ ಹಟ್ಟಿಯಲ್ಲೂರಿನಲ್ಲಿ. ನಾನು ಮೊದಲು ಹೋಗಿ ನನ್ನ ಅತ್ತಿಗೆ ತಿಳಿಸಬೇಕು. ನನ್ನ ಅತ್ತಿಗೆ ನನ್ನ ನೌಕರಿ ಸಲುವಾಗಿ ಎಷ್ಟೊಂದು ದೇವರಲ್ಲಿ ಹರಕೆ ಹೊತ್ತಿದ್ದಾಳೆ. ಈ ಮೈದನ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ವಾತ್ಸಲ್ಯ. ಇಂಥ ಅತ್ತಿಗೆಯನ್ನು ಪಡೆಯಬೇಕಾದರೆ 100ರ ಜನ್ಮದ ಪುಣ್ಯ ಬೇಕು. ಮೊದಲು ಹೋಗಿ ನಾನು ನನ್ನ ಅತ್ತಿಗೆಯರಿಗೆ ವಿಷಯ ತಿಳಿಸ್ತೀನಿ. ಲಕ್ಷ್ಮಣ, ನಿನ್ನ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವರು ಬರುವತ್ತೊಳಗೆ ಸ್ವಲ್ಪ ನಿಲ್ಲಬಾರದೆ? ಅಣ್ಣ, ಆ ದೇವತೆಯನ್ನು ಮರೆಯಲು ಸಾಧ್ಯವೇ? ಆ ದೇವತೆ ಆಶೀರ್ವಾದ ಪಡೆದುಕೊಂಡೇ ಹೋಗ್ತೀನಿ. ಲಕ್ಷ್ಮಣ, ಅದೇ ನೋಡು, ಬಂದೇ ಬಿಟ್ಟಳು. ಏನಪ್ಪ ಇದೇನು ಈಗಲೇ ಹೊರಟು ಬಿಟ್ಟಿದ್ದೀಯಾ? ಹೌದತ್ತಿಗೆ, ನಾಳೆನೇ ಡ್ಯೂಟಿ ಜಾಯ್ನ್ ಆಗಬೇಕೆಂದು ತಿಳಿಸಿದ್ದಾರೆ. ಈಗ ನಾನು ಹೊರಡಲೇಬೇಕು. ಅತ್ತಿಗೆ, ನಿಮ್ಮ ಆಶೀರ್ವಾದ ಸದಾ ನಿನ್ನ ಮೈದನ ಮೇಲೆ. ಸದಾ ಕಾಲ ಆ ತಾಯಿಯ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರ್ಲಿ. ಅತ್ತಿಗೆಮ್ಮ, ನಿಮ್ಮ ಆಶೀರ್ವಾದದ ಫಲವೇ ಇಂದು ನನಗೆ ನೌಕರಿ ಸಿಗಲು ಕಾರಣವಾಯಿತು. ದೇವರಂತ ಅಣ್ಣ ಅತ್ತಿಗೆ ಇರುವಾಗ ನನಗೆ ಯಾವುದರ ಭಯವಿಲ್ಲ. ಅಣ್ಣ, ನಾನು ಬಂದ ನಂತರ ಆ ಪ್ರೇಮರಾಜನ ಸಾಲ ತೀರಿಸಲಾಯಿತು. ನೀವು ಯಾವುದಕ್ಕೂ ಹೆದರುವ ಚಿಂತೆ ಇಲ್ಲ. ಮತ್ತೆ ಶಿಲ್ಪ ಬಂದ ನಂತರ ನನ್ನ ಎಲ್ಲ ವಿಷಯ ತಿಳಿಸಿ. ನಾನು ಹೋದ ಮೇಲೆ ಪತ್ರ ಬರುವೆ. ಅನಂತರ ಪತ್ರ ಬರೀರಿ. ಮೈದನ, ಇದೇನು ಮಿಲಿಟರಿ ಖಾತ್ರಿಯಲ್ಲಿ ನೌಕರಿ ಮಾಡುವ ಹಾಗೆ ಹೊರಟು ಬಿಟ್ಟಿದ್ದೀಯಲ್ಲ. ನೋಡು, ನಿನಗೇನಾದ್ರೂ ಬೇಜಾರಾಗಿದ್ರೆ ರಜೆ ತೆಗೆದುಕೊಂಡು ತಕ್ಷಣ ಬಂದ್ಬಿಡು. ಆದ್ರೆ ನಿನ್ನ ನೌಕರಿಗೆ ಮಾತ್ರ ಚ್ಯುತಿ ತಂದುಕೊಳ್ಬೇಡ. ಅತ್ತಿಗೆಮ್ಮ, ನೀವು ಹಾಕಿಟ್ಟ ಮಾರ್ಗದಲ್ಲೇ ನಡುವೆ ತಪ್ಪು ಮಾರ್ಗಕ್ಕೆ ಹಾಕಲಾರ ಈ ನಿಮ್ಮ ಮಗ. ನಾನೇನು ಬರ್ತೀನಿ ಅತ್ತಿಗೆ.
ಆಗ್ಲೇಪ್ಪ ಹೋಗಿ ಬಾ. ಲಕ್ಷ್ಮಣ, ನಿನ್ನನ್ನು ಕಳಿಸಿಕೊಡಲು ಮನಸ್ಸೇ ಬರವಲ್ದು. ಒಂದೇ ತಟ್ಟೆಯಲ್ಲಿ ಉಂಡು ಬೆಳೆದವರು ನಾವು. ಇಂದು ನೀನು ನೌಕರಿಗೆ ಹೊರಟೆ ಎಂದು ಸಂತೋಷದೊಂದಿಗೆ ದುಃಖವೂ ಆಗುತ್ತಿದೆ ಲಕ್ಷ್ಮಣ, ದುಃಖವೂ ಆಗುತ್ತಿದೆ. ಇದೇನ್ರಿ, ತಮ್ಮ ನೌಕರಿಗೆ ಹೊರಟಿದ್ದಾನೆ, ಸಂತೋಷದಿಂದ ಕಳಿಸಿಕೊಡೋದನ್ನು ಬಿಟ್ಟು ಈ ರೀತಿ ಆಳ್ತಾ ಇದ್ದೀರಲ್ರಿ. ರೀ ನೋಡ್ರಿ, ಸ್ವಲ್ಪ ನಗ್ರಿ, ನಕ್ಕೊಂತ ಕಳಿಸ್ಕೊಡ್ರಿ. ಲಕ್ಷ್ಮಣ, ಸದಾ ದೇವರು ನಿನ್ನನ್ನು ಸುಖವಾಗಿಟ್ಟಿರಲಿ. ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ದುಡಿದು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆಯ ಹೆಸರು ತರಬೇಕು. ಇಷ್ಟೇ ನಾನು ನಿನಗೆ ಹೇಳುವ ಮಾತು. ಆಯ್ತಣ್ಣ, ನಾನಿನ್ನು ಬರ್ಲೆ. ಸೀತಾ, ನಾನು ಸ್ಟೇಷನ್ ತನಕ ಹೋಗಿ ಕಳಿಸಿ ಬರ್ತೀನಿ. ನೀನು ಮನೆ ಕಡೆ ಹುಷಾರು. ಆಯ್ತು, ಹೋಗ್ಬನ್ನಿ. ಹೇ ಮಾತು ಆಡಿದರೆ ಮುತ್ತು ಒಡವೆ ಮನೆ ಸಿಗುವುದಿಲ್ಲೋ, ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ದೊಡ್ಡ ದೊಡ್ಡ ಪ್ಯಾಟ್ಯಾಗ ಕಿಸೆ ಹೊಡಿಯತಾರ, ದೊಡ್ಡ ದೊಡ್ಡ ಪ್ಯಾಟ್ಯಾಗ ಕಿಸೆ ಹೊಡಿಯತಾರ, ಪೊಲೀಸರು ಹಿಡಿದುಲ್ರು. ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ಏ ಮಾತು ಆಡಿದರೆ ಮುತ್ತು ಒಡವೆ ಮನೆ ಸಿಗುವುದಿಲ್ಲೋ, ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ಅದು ಆಡಿದರೆ ಮುತ್ತು ಒಡೆದರೆ ಮಳೆ ಸಿಗುವುದಿಲ್ಲೋ, ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ಊರಾಗ 5 ಮಂದಿ ಮೆಂಬರ್ ಇರ್ತಾರ, 8 ಬರತೈತು. ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ನೀ ಎಣ್ಣೆ ಬ್ಯಾರಲ್ಗಳಿಗೆ, ಚಿಮ್ಮಿ ಎಣ್ಣೆ ಬ್ಯಾರಲ್ಗಳಿಗೆ ಕೂತೇನ ಬಿದ್ದಿಲ್ಲೋ, ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ಏ ಮಾತು ಆಡಿದರೆ ಮುತ್ತು ಒಡೆದರೆ ಮಳೆ ಸಿಗುವುದಿಲ್ಲೋ, ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ, ಅದು ಬ್ಯಾರೆ ನೈತಿ. ಜೋಳ ಬಿಡ್ತಾರೆ, ಅಣ್ಣ ಮಕ್ಕಳು ಕಂಟ ಬಿದ್ದಾರೆ. ಈ ಜೋಲಿ ಮಕ್ಕಳು ತೊಣದಾಗ ಜೋಳ ಬಿಟ್ಟಾರೆ, ತೊಣದಾಗ ಜೋಳ ಬಿಟ್ಟಾರೆ. ಜೋಲಿ ಮಕ್ಕಳು ತೊಣದಾಗ ಅಣ್ಣ ಮಕ್ಕಳು ಕಂಟ ಬಿದ್ದಾರೆ. ಈ ಜೋಲಿ ಮಕ್ಕಳು ತೊಣದಾಗ ಜೋಳ ಬಿಟ್ಟಾರೆ. ಹೆಂಗ ಮಾತಾಡಿದ್ರು ಹಂಗ ಮಾಡಬೇಕು ನನ್ನ ಹಿರಿಯರ. ಹೆಂಗ ಮಾತಾಡಿದ್ರು ಹಂಗ ನಡೆಯಬೇಕು ನನ್ನ ಹಿರಿಯರ. ನೀನ ಹಾಡು ಮಾತಲ್ಲ ಕಳ್ಕಣ್ಣ ಕಾಡಿತಿ, ಮುಂದೆಂದ ನೀನು ಹಾಡು ಗಾಯಕ ನಡೆದೈತಿ. ಚೆಲ್ಲವಿ ನಾವು ಅಲ್ಲ, ಬೆಳಕರಿತು ಹೂವ ತಗೊಂಬಂದಿನಿ. ನಮ್ಮ ರಾಜಗಳು ಎಲ್ಲ ಮಕ್ಕೊಂಡರನ. ರಾಜ ರಾಜ ಬಾಬಾ ಐ ಲವ್ ಯು. ಅಡೆ ಶಾವ್ಗೆ ಮಜ್ಜಿಗೆ. ಒಂದು ಹೂವ ಕೊಟ್ಟಿನ ತಗೊಂಡು ಜಾಗಲ್ಲಿ ಮಾಡೀನಿ. ಇನ್ನೊಬ್ಬ ಬಾ ಬಾ, ನೀನು ಬಾ. ಯಾರು ಬರ್ತಾರೆ ಬರ್ರಿ, ಕ್ಯೂ ಹಚ್ಬಿಡ್ರು. ಹೂವಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೂವ, ಇಳ್ಕಲ್ ಸೀರಿ ಉಡ್ತನಂದ್ರ ಫೋನ್ ಪೇ ಮಾಡವ್ವ. ಚುರು ಚುರು ಅನ್ತೈತಿ ಜೀವ, ನೀವು ಕೇಂದ್ರ ನಾನು ನಿಮ್ಮವ್ವ.
ಹೇಳ್ತೀನಿ ಟೈಮ್ ಪಾಸ್ ಯಾಕೆ ಮಾಡ್ತೀನಿ ಬರ್ತೀನಂತ ಸುಳ್ಳು ಹೇಳ್ತೀನಿ ಪ್ರತಿದಿನ ನನಗೆ ಕಾಡಾಕತ್ತೀನಿ ಉಪಹಾಸ ನನಗೆ ಒಳಗೆ ಹೋಗಾಕತ್ತೀನಿ ಚುರು ಚುರು ಅನ್ನತೈತಿ ಜೀವ ನೀವು ಅಂದ್ರೆ ನಾನು ನಿಮ್ಮವ್ವ ಚುರು ಚುರು ಅನ್ನತೈತಿ ಜೀವ ನೀವು ಅಂದ್ರೆ ನಾನು ನಿಮ್ಮವ್ವ ಟೈಮ್ ಪಾಸ್ ಯಾಕೆ ಮಾಡ್ತೀನಿ ಬರ್ತೇನಂತ ಸುಳ್ಳು ಹೇಳ್ತೀನಿ ಸೀರೆ ಉಡ್ತಂದ್ರೆ ಕೊಡ್ತೆ ಮಾಡವ ಅಂದ್ರೆ ಹುಬ್ಬಳ್ಳಿಂದ ತರ್ತೀನಿ ಹೂವ ಇಳಕ ಸೀರೆ ಉಡ್ತಂದ್ರೆ ಕೊಡ್ತೆ ಮಾಡವ ಕಾಲಿ ಕೀಚೈನ ಹೆಜ್ಜೆ ಹಾಕಿಸ್ ಮಾಡವ ನಿನಗ ಒಪ್ಪು ಅಂತ ಹೊಡೆಯ ನಾನು ರೆಡಿ ಮಾಡವ ನಿನ್ನಂದ ಚಂದ ನೋಡ್ಬೇಕಂತ ಇರ್ತೀನಿ ಜೀವ ನಿನ್ನಂದ ಚಂದ ನೋಡ್ಬೇಕಂತ ಇರ್ತೀನಿ ಜೀವ ಪ್ರತಿದಿನ ನನಗೆ ಕಾಡಾಕತ್ತೀನಿ ಹುಬ್ಬ ಹಾಸಿ ನನಗೆ ಒಳಗೆ ಹೋಗಾಕತ್ತೀನಿ ಚೂರು ಚೂರು ಅನ್ನತೈತಿ ಜೀವ ನೀವು ಅಂದ್ರೆ ನನ್ನ ನಿಮ್ಮವ್ವ ಚೂರು ಚೂರು ಅನ್ನತೈತಿ ಜೀವ ನೀವು ಅಂದ್ರೆ ನನ್ನ ನಿಮ್ಮವ್ವ ಗಟ್ಟಿಯಾದರೆ ಮಾತಾಡಿಕೊಂಡು ನಿನ್ನ ಪ್ರೇಮ ಯಾವಾಗ ನೋಡಿದ್ರೆ ನಿನ್ನ ಹಿಂದ ಇರ್ತಾ ನಿಮ್ಮವ್ವ ಗಟ್ಟಿಯಾದರೆ ಮಾತಾಡಿಕೊಂಡು ಬೇಕಂತೀನಿ ಪ್ರೇಮ ಯಾವಾಗ ನೋಡಿದ್ರೆ ನಿನ್ನ ಹಿಂದ ಇರ್ತಾ ನಿಮ್ಮವ್ವ ನಿನ್ನ ಸಲುವಾಗಿ ಹೋದರೆ ಹೋಗಲ್ಲ ನನ್ನೀವ ತಿಳಿಯ ಒಂದನ್ನ ಬಳಸಿ ನನ್ನವ್ವ ಕೈಯೇ ಹಿಡಿದಲು ಹುಡುಗಿ ನಿನ್ನ ಗಂಡ ಆಗವ ಇಬ್ಬರು ಕೂಡಿ ಕಳ್ಕೊಂಡಂತ ಮುದ್ದಾಡಿ ಪ್ರೇಮ ಕೈಯೇ ಹಿಡಿದಲು ಹುಡುಗಿ ನಿನ್ನ ಗಂಡ ಆಗವ ಇಬ್ಬರು ಕೂಡಿ ಕಳ್ಕೊಂಡಂತ ಮುದ್ದಾಡಿ ಪ್ರೇಮ ಪ್ರತಿದಿನ ನನಗೆ ಕಾಡಾಕತ್ತೀನಿ ಉಪಹಾಸ ನನಗೆ ಒಳಗೆ ಹೋಗಾಕತ್ತೀನಿ